ಹೆಲೋ ನಮಸ್ಕಾರ. ಇದು ನಿಮ್ಮ ಪ್ರೀತಿಯ ನಂದು ಮಾತಾಡ್ತಾ ಇದ್ದೀನಿ. ನಂದು ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕಣ್ಣುಗಳು ಆ ದೇವರು ನಮಗೆ ಈ ಜಗತ್ತನ್ನು ನೋಡಲು ಕೊಟ್ಟಂತಹ ಒಂದು ಸುಂದರವಾದ ಉಡುಗೊರೆ. ಇವುಗಳು ನಮ್ಮ ಜೀವನವನ್ನಷ್ಟೇ ಬೆಳಗದೆ ಬೇರೆಯವರ ಅಂದರೆ ದೃಷ್ಟಿ ಇಲ್ಲದವರ ಜೀವನವನ್ನು ಸಹ ಬೆಳಗಲು ಸಾಧ್ಯವಿದೆ. ಹಾಗಾಗಿ ನಾವು ಸತ್ತ ನಂತರ ಈ ಅಮೂಲ್ಯ ಕಣ್ಣುಗಳನ್ನು ಮಣ್ಣಲ್ಲಿ ವ್ಯರ್ಥವಾಗುವಂತೆ ಮಾಡದೆ ಅವುಗಳನ್ನು ಬೇರೆಯವರಿಗೆ ದಾನ ಮಾಡಿದರೆ ನಮ್ಮಿಂದ ಬೇರೆಯವರ ಬಾಳು ಬೆಳಕಾಗುವಂತೆ ಆಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ತಮ್ಮ ನೇತ್ರಗಳನ್ನು ತಾವು ಸತ್ತ ನಂತರ ದಾನ ಮಾಡಬಹುದಾಗಿದೆ. ಪ್ರಪಂಚದಲ್ಲಿ 35 ಮಿಲಿಯನ್ ಜನರು ದೃಷ್ಟಿಹೀನರಾಗಿದ್ದು ಅವರಲ್ಲಿ ತುಂಬ ಜನರ ದೃಷ್ಟಿಯನ್ನು ಸರಿಪಡಿಸಬಹುದಾಗಿದೆ. 4.5 ಮಿಲಿಯನ್ ಜನರು ಕಾರ್ನಿಯಾ ಬ್ಲೈಂಡ್ನೆಸ್ನಿಂದ ನರಳುತ್ತಿದ್ದು ಅವರನ್ನು ದಾನ ಮಾಡಿದ ಕಣ್ಣುಗಳ ಕಾರ್ನಿಯಾ ಟ್ರಾನ್ಸ್ಪ್ಲಾಂಟ್ ಮೂಲಕ ಸರಿಪಡಿಸಬಹುದಾಗಿದೆ. ಇಂತಹ ದೃಷ್ಟಿಹೀನ ಜನರಲ್ಲಿ 60% 12 ವರ್ಷದೊಳಗಿನ ಮಕ್ಕಳು ಇರುವುದು ವಿಷಾದನೀಯ ಸಂಗತಿಯಾಗಿದೆ. ಹಾಗಾಗಿ ಪ್ರತಿಯೊಬ್ಬರೂ ಸಹ ಈ ಅಮೂಲ್ಯ ಕಣ್ಣುಗಳು ನಾಶವಾಗುವಂತೆ ಮಾಡದೆ ತಾವು ಸತ್ತ ನಂತರ ಇತರರ ಬಾಳಿಗೆ ಬೆಳಕಾಗುವಂತೆ ಮಾಡಬೇಕಾಗಿದೆ. ಇಂತಹ ದಾನಿಗಳು ಕೆಲವೊಂದು ವಿಚಾರಗಳನ್ನು ನೆನಪಿನಲ್ಲಿ ಇಟ್ಕೊಳ್ಳಬೇಕಾಗಿದೆ. ದಾನಿಗಳಿಗೆ ಏಜ್ ಆ್ಯಂಡ್ ಸೆಕ್ಸ್ ಮುಖ್ಯವಾಗಿರೋದಿಲ್ಲ. ಸ್ಪೆಕ್ಟಿಕಲ್ಸ್ ಯೂಸ್ ಮಾಡುವಂಥವರು, ಕೆಟರಾಕ್ಟ್ ಆಪರೇಟ್ ಮಾಡುವಂಥವರು ಸಹ ಕಣ್ಣುಗಳನ್ನು ದಾನ ಮಾಡಬಹುದಾಗಿದೆ. ಡಯಾಬಿಟಿಕ್, ಹೈಪರ್ ಟೆನ್ಷನ್, ಅಸ್ತಮಾ ಪೇಷಂಟ್ ಮತ್ತು ಯಾರಿಗೆ ಕಮ್ಯುನಿಕೇಬಲ್ ಡಿಸೀಸ್ ಇರಲ್ಲವೋ ಅಂಥವರು ಸಹ ದಾನ ಮಾಡಬಹುದಾಗಿದೆ. ಸತ್ತ ತಕ್ಷಣ ಐ ಬ್ಯಾಂಕ್ ಅವರಿಗೆ ಇನ್ಫಾರ್ಮ್ ಮಾಡಿದರೆ 4 ರಿಂದ 6 ಗಂಟೆ ಒಳಗೆ ಸತ್ತ ವ್ಯಕ್ತಿಯಿಂದ ಕಣ್ಣುಗಳನ್ನು ರಿಮೂವ್ ಮಾಡಬಹುದಾಗಿದೆ. ಐ ಬ್ಯಾಂಕ್ ಅವರು ಕಣ್ಣುಗಳನ್ನು ಮನೆಯಲ್ಲಿ ಅಥವಾ ಆಸ್ಪತ್ರೆಯಲ್ಲಿ ರಿಮೂವ್ ಮಾಡಿಕೊಳ್ಳಬಹುದಾಗಿದೆ. ಐಸ್ ರಿಮೂವ್ ಮಾಡುವುದು 10 ರಿಂದ 15 ನಿಮಿಷಗಳನ್ನು ತೆಗೆದುಕೊಳ್ಳುತ್ತೆ ಮತ್ತು ಇದರಿಂದ ಸತ್ತ ವ್ಯಕ್ತಿಗೆ ಯಾವುದೇ ರೀತಿಯ ಡ್ಯಾಮೇಜ್ ಆಗಲಿ ವಿಕಾರವಾಗಲಿ ಆಗೋದಿಲ್ಲ. ಯಾವ ವ್ಯಕ್ತಿ ಏಡ್ಸ್, ಹೆಪಟೈಟಿಸ್ ಬಿ ಆರ್ ಸಿ, ರೇಬೀಸ್, ಅಕ್ಯೂಟ್ ಲ್ಯುಕೋಮಿಯಾ, ಟೆಟನಸ್, ಕಾಲರಾ, ಮೆನಿಂಗ್ಟೀಸ್ ಆರ್ ಎನ್ಸೆಫಲಿಟೀಸ್ ಈ ಕಾಯಿಲೆಗಳಿಂದ ಸತ್ತಿರ್ತಾರೋ ಅಂಥವರು ಕಣ್ಣುಗಳು ದಾನ ಮಾಡಲು ಯೋಗ್ಯವಾಗಿರುವುದಿಲ್ಲ. ಐ ಬ್ಯಾಂಕ್ ಕಲೆಕ್ಟ್ ಮಾಡಿಕೊಂಡಿರುವಂತಹ ಕಣ್ಣುಗಳನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಳ್ಳುತ್ತಾರೆ. ಆದರೆ ಯಾವ ಕಣ್ಣುಗಳು ಬಳಸಲು ಯೋಗ್ಯವಲ್ಲವೋ ಅಂತಹವನ್ನು ವ್ಯಾಲ್ಯೂಯಬಲ್ ರಿಸರ್ಚ್ ಆ್ಯಂಡ್ ಮೆಡಿಕಲ್ ಎಜುಕೇಷನ್ಗೋಸ್ಕರ ಬಳಸುತ್ತಾರೆ. ದಾನ ಮಾಡುವ ಮತ್ತು ಪಡೆದ ವ್ಯಕ್ತಿಗಳನ್ನು ಹೊರಗಡೆ ಗೊತ್ತಾಗದಂತೆ ಎಚ್ಚರ ವಹಿಸುತ್ತಾರೆ. ಇಷ್ಟೆಲ್ಲ ವಿಷಯಗಳನ್ನು ತಿಳ್ಕೊಂಡ ನಂತರ ಪ್ರತಿಯೊಬ್ಬರು ಕೂಡ ಪ್ರತಿಜ್ಞೆ ಮಾಡಬೇಕು. ಅದೇನು ಅಂದರೆ ನಾವು ಸತ್ತ ನಂತರ ನಮ್ಮ ಕಣ್ಣುಗಳ ಮೂಲಕ ಒಂದಷ್ಟು ಜನರಿಗೆ ಬೆಳಕನ್ನು ನೀಡ್ತೇವೆ ಅಂತ. ನಮಸ್ಕಾರ.